ಅಕ್ರಮ ಮರಳು ಮಾಫಿಯಾ ಬೋಟ್ಗೆ ಬೆಂಕಿ ಹಚ್ಚಿದ ಅಧಿಕಾರಿಗಳು. ಅಕ್ರಮ ಮರಳು ಮಾಫಿಯಾಗೆ ಬಳಸುತ್ತಿದ್ದ ಬೋಟ್ ನಾಶಪಡಿಸಿದ ಗಾಡಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಸ್ವಯಂ ಚಾಲಿತ ಮರಳು ಸಾಗಾಟ ಯಂತ್ರಕ್ಕೆ ಬೆಂಕಿ ಹಚ್ಚಿ ಮರಳು ದಂಧೆಕೋರರಿಗೆ ಬೇಸೆ ಮೂಡಿಸಿದ ಅಧಿಕಾರಿಗಳು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಲಸಿ ತೋಗಾಂವ್ ಗ್ರಾಮದ ಮಾಂಜ್ರಾ ನದಿಯ ದಡದಲ್ಲಿ ಘಟನೆ. ಸುಮಾರು 7 ಲಕ್ಷ ರೂಪಾಯಿ ಬೋಟ್ ಸೋಟು ಹಾಕಿದ ಅಧಿಕಾರಿಗಳು. ಯಾವುದೇ ಪರವಾನಗಿ ಇಲ್ಲದೆ ಮಾಂಜ್ರಾ ನದಿಯ ಒಡಲು ಬಗೆಯುತ್ತಿದ್ದ ಮರಳು ದಂಧೆಕೋರರು. ಹಲವು ವರ್ಷಗಳಿಂದ ಮಹಾರಾಷ್ಟ್ರ ಕರ್ನಾಟಕ ಗಡಿ ಮಾಂಜ್ರಾ ನದಿಯಲ್ಲಿ ಅಕ್ರಮ ಮರಳು ಮಾಫಿಯಾ ನಡೆಸುತ್ತಿದ್ದ ದಂಧೆಕೋರರು. ಅಕ್ರಮ ಮರಳು ಗಣಿಗಾರಿಕೆ ತಡೆಗಟ್ಟುವಂತೆ ಅಧಿಕಾರಿಗಳಿಗೆ ದೂರು ನೀಡಿದ ಗ್ರಾಮಸ್ಥರು. ದೂರು ಹಿನ್ನೆಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಧನ್ರಾಜ್ ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಜಿಎಸ್ ಬಿರಾದಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಬೋಟ್ ಸುಟ್ಟು ಹಾಕಿದ್ರು. ಶ್ರೀಮಂತರಾವ್ ಇಂಚುರೆ, NKS TV4 ನ್ಯೂಸ್, ಬೀದರ್.